ಹೆಂಗದೆ ಟೇಸ್ಟು? ರಾತ್ರಿ ಮಾಡಿದ್ದು ಬೆಳಗ್ಗೆ ಫೈನಲ್ ಟಚ್ ಕೊಟ್ಟಿದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವರು ಮುಖ ಹಿಂಗಿದೆ ಅನ್ಕೋಬೇಡಿ. ಸ್ವಲ್ಪ ಕೆಲಸ ಅದು ಇದು ಟೆನ್ಷನ್ಗಳ ಮಧ್ಯೆ ಸ್ವಲ್ಪ ನಾವು ಬ್ಯೂಟಿನ ಸ್ವಲ್ಪ ಕಾಪಾಡ್ಕೊಳ್ಳೋಣ ಅಂತ ಫೇಸ್ ಪ್ಯಾಕ್ ಹಾಕಿದ್ದೀನಿ. ಹಂಗಾಗಿ ಒಂದು 10-20 ನಿಮಿಷ ವಾಶ್ ಮಾಡ್ತೀನಿ. ಸೊ ಅದಕ್ಕೆ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ. ಹಂಗೂ ನೋಡ್ಬೇಕನ್ಸಿದ್ರೆ ನಿಮ್ಮ ಇಷ್ಟ, ಓಕೆನಾ? ಇವಾಗ ಅಡುಗೆ ಮನೇಲಿ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೇಸ್ ಪ್ಯಾಕೆಲ್ಲ ಹಾಕ್ಬಿಟ್ಟು ಕೂತಿದ್ದೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ. ದಿನ ಇದ್ದೇ ಇರುತ್ತಲ್ಲ, ಇವ್ರಿಗೇನಾದರೂ ಮಾಡ್ಕೊಡ್ಬೇಕು ತಿನ್ನೋಕ್ಕೆ. ಹಾಗಾಗಿ ಸ್ವಲ್ಪ ಸಬ್ಬಕ್ಕಿ ನೆನ್ಸಕ್ಕೆ ಹೇಳಿದ್ದೆ. ಇವತ್ತು ಸಬ್ಬಕ್ಕಿ ಫ್ರೂಟ್ಸು ಎಲ್ಲ ಹಾಕಿ ಸ್ವಲ್ಪ ಸಲಾಡ್ ಥರ ಮಾಡೋಣ. ಹೆಂಗೆ ಮಾಡ್ತೀನಿ ಏನು ಎತ್ತಾ ಬನ್ನಿ ನೋಡೋಣ. ಸೊ ಬನ್ನಿ, ಈಗ ಫಸ್ಟ್ಗೆ ಹಾಲನ್ನ ಕಾಯಿಸ್ಕೊಳ್ಳೋಣ. ಸ್ವಲ್ಪನೇ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಜಾಸ್ತಿ ಮಾಡಿದ್ರೆ ಯಾವುದು ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪನೇ ಮಾಡ್ತೀನಿ. ಸೊ ಹಂಗಾಗಿ ಒಂದು ಸ್ವಲ್ಪ ಅರ್ಧ ಲೀಟ್ರಲ್ಲಿ 1/4 ಲೀಟ್ರ್ ಹಾಲು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಬ್ಬಕ್ಕಿ ಎಲ್ಲ ಇದೆಯಲ್ವಾ, ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನನಗೆ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಡೈರೆಕ್ಟಾಗಿ ಹಾಲಿಗೆ ಹಾಕಿದ್ರೆ ಅದು ಗಂಟಾಗುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅಡುಗೆ ಮಾಡಬೇಕು. ಅಡುಗೆಗೆ ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಸಾಗು ಇದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ರೈಸು ಇಲ್ಲ ಚಪಾತಿನ ಏನಾದರೂ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಯಾವುದಾಗುತ್ತೆ ಅದನ್ನು ಮಾಡಿ ನನ್ನ ಹೊಲಿಯುವ ಕಾರ್ಯಕ್ರಮ ಶುರು ಮಾಡಬೇಕು. ಬ್ಲೌಸ್ ಸ್ವಲ್ಪ ಅರ್ಜೆಂಟ್ ಇದೆ, ಹಾಗಾಗಿ ಹೊಲಿಬೇಕು. ನೋಡಿ ಎಲ್ಲ ಹಾಕಿದ್ದೀನಿ. ಸಬ್ಬಕ್ಕಿ ಹಾಕಿದ್ದೀನಿ, ಮತ್ತು ಕಸ್ಟರ್ಡ್ ಪೌಡ್ರ್ ಕಲಸಿಟ್ಟಿದ್ನಲ್ಲ ಅದು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಅಂದ್ಕೊಳ್ಳೋದಕ್ಕಿಂತ ಏನಿದೆಯೋ ಅದರಲ್ಲೇ ಏನಾಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋದು ಒಳ್ಳೇದಂತ ನನಗನ್ಸುತ್ತೆ. ಕೆಲವ್ರು ಏನಂತಾರೆ ಗೊತ್ತಾ, ಅದು ಮಾಡಬೇಕಿತ್ತು, ನಮ್ಮ ಮನೆ ಇದಿಲ್ಲ, ಈ ತಿಂಡಿ ಮಾಡಬೇಕಿತ್ತು ಆದರೆ ಆ ಐಟಮ್ ಇಲ್ಲ ಅಂದರೆ ಬಿಟ್ಬಿಡಿ, ಬೇಡ, ಆ ಐಟಮೇ ಬೇಡ. ಐಟಮ್ ಇಲ್ದಿರ ಬೇರೆ ಇರೋ ಐಟಮಲ್ಲಿ ಏನಾದರೂ ಮಾಡಿ ಅಲ್ಲ. ಇವಾಗ 3-4 ಇವಾಗ ದೇಶದಲ್ಲಿ ಏನಾಗಿದೆ, ಸಬ್ಬಕ್ಕಿ ಆಗಿದೆ. ಸಬ್ಬಕ್ಕಿ ಇಲ್ಲ ಅಂದಿದ್ರು ಹಂಗೆ ಮಾಡ್ತಾ ಇದ್ದೆ. ಕಸ್ಟರ್ಡ್ ಪೌಡ್ರ್ ಇತ್ತು, ಕಸ್ಟರ್ಡ್ ಪೌಡ್ರ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಹಂಗೆ ಮಾಡ್ತಾಯಿದ್ದೆ. ಸಬ್ಬಕ್ಕಿ ಇದ್ವಲ್ಲ ಅದಕ್ಕೆ ಹಾಕಿದ್ದೀನಿ. ಹಂಗೆ ಏನಾದರೂ ಒಂದಿಲ್ಲ ಅಂದರೆ ಬೇಡ, ಇರೋದ್ರಲ್ಲೇ ಏನಾದರೂ ಒಂದು ಮಾಡಿ ಡಿಫ್ರೆಂಟಾಗಿ, ಅದು ಒಂದು ಹೊಸದಾಗಿ ಚೆನ್ನಾಗಿರುತ್ತಲ್ವ, ತಿನ್ನೋರಿಗೂ ಖುಷಿ ಆಗುತ್ತೆ ಬಂದಾಗ. ಹಾಗಾಗಿ ದಿನ ಏನೇನಾದರೂ ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ದಿನ ಏನೇನು ಮಾಡಲ್ಲ. ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಮಾಡ್ತೀನಿ. ನಾಳೆ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳಿಗೆ ಮಾಡಿಟ್ಟೆ ತಿಂತಾರೆ ಅಂತೇಳಿ ಮನೇಲೇ ಇರ್ತಾರಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಇದು ಆರಬೇಕು. ಇವಾಗ ಬಿಸಿ ಇರೋದನ್ನ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ತಿಂತಾರೆ, ಸಂಜೆವ್ರಿಗೆ ಮನೇಲಿ ಇರ್ತಾರಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾಗಿ ಏನಿರುತ್ತೋ ಅದರಲ್ಲೇ ನೀವು ಟ್ರೈ ಮಾಡಿ, ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಣ್ಣು ನೋಡಿ, ಇಲ್ಲಿ ಒಂದೇ ಒಂದು ಮಾವಿನಹಣ್ಣಿದೆ, 4 ಬಾಳೆಹಣ್ಣಿದೆ. ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ, ಬೇರೆ ಏನೂ ಹಾಕ್ತಾಯಿಲ್ಲ. ಏನಿದೆಯೋ ಅದರಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಹಂಗಾಗಿ ಇದಿಷ್ಟೇ ಹಾಕ್ತಾಯಿರೋದು. ಇವಾಗ ಇದು ಹಿಂಗೆ ಹಾಕ್ತಾ ಇರಲಿ. ಸ್ವಲ್ಪ ನನ್ನ ಮೂತಿನ ತೊಳ್ಕೊಂಬರ್ತೀನಿ. ಮುಖ ತೊಳ್ಕೊಂಬಂದಿದ್ದಾಯಿತು. ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದರೂ ಪರವಾಗಿಲ್ಲ, ಇರಲಿ. ಇವಾಗ ಇದು ರೆಡಿ ಆಯಿತು. ಇದನ್ನು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಬ್ಲೌಸ್ಗಳು ಕಟ್ ಮಾಡಬೇಕು. ಬ್ಲೌಸ್ಗಳು ಕಟ್ ಮಾಡ್ತೀನಿ, ಬನ್ನಿ. ಅದಂಗೆ ಹಾರಲಿ. ನೋಡಿ, ಇದು ಹೊಲಿಬೇಕಾಗಿರೋದು ನಾನು. ಇದು 2 ಬ್ಲೌಸ್ ಒಂದೇ ಹೇಳ್ತೆ, ಇದು 2 ಬ್ಲೌಸ್ ಒಂದೇ ಹೇಳ್ತೆ. ಹಾಗಾಗಿ ಎರಡನ್ನೂ ಒಟ್ಟೊಟ್ಟಿಗೆ ಕಟ್ ಮಾಡ್ಕೊತೀನಿ. ಸೊ ಕಟ್ ಮಾಡಿಕೊಂಡು ಇವತ್ತು ಎಷ್ಟು ಹೊಲಿತೀನಿ ಏನು ಕಂಟಿನ್ಯೂ ಮಾಡ್ತೀನಿ. ಸೊ ಇದು 2 ಒಂದೇ ಸೈಜ್ ಆಗಿರೋದ್ರಿಂದ 2 ನಾನು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ತೀನಿ, ಸಪ್ರೇಟಾಗಿ ಮಾಡಲ್ಲ. ಏಕೆಂದರೆ 2 ಒಂದೇ ಸೈಜ್ ಅಲ್ವಾ, ಹಂಗಾಗಿ ಒಂದೇ ಸಲ ಕಟ್ಟಿಂಗ್ ಮುಗಿಯುತ್ತೆ ಅಂತೇಳಿ 2 ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ತೀನಿ. ನೀವು ಅಷ್ಟೇ ಏನಾದರೂ ಈ ಥರ 2 ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡೋದು ಹೆಂಗೆ, ಅದು ಹೆಂಗೆ ಇದು ಹೆಂಗೆ ಅನ್ನೋದೇನಾದರೂ ಬೇಕಿದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಹಾಕಿದ್ದೀನಿ ಅನ್ಕೋತೀನಿ, ನೋಡಿ ಸರ್ಚ್ ಮಾಡಿ ಒಂದ್ಸಲ. ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂತ ಹೇಳಿದ್ರೆ
ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಬ್ಲೌಸು ಒಂದೇ ಮೆಜರ್ಮೆಂಟ್ ಇದ್ದರೆ ಅದನ್ನು ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ. ಮತ್ತು ಕಟಿಂಗ್ ವಿಡಿಯೋಸಲ್ಲೂ ಅಷ್ಟೇ ನಿಮ್ಗೆ ಏನಾದರೂ ಅರ್ಥ ಆಗ್ತಿಲ್ಲ, ನಮಗೇನಾದರೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಇಂಥದ್ದು ನನಗೆ ಅರ್ಥ ಆಗ್ತಿಲ್ಲ, ನೀವು ಹೇಳಿದಿರಲ್ಲ ಈ ಲೈನ್ ನನಗೆ ಅರ್ಥ ಆಗ್ತಾಯಿಲ್ಲ, ಅಥವಾ ಇಲ್ಲಿ ತೋರಿಸಿದಿರಲ್ಲ ಇದು ನನಗೆ ಅರ್ಥ ಆಗ್ತಿಲ್ಲ ಅಂತ ಅದನ್ನು ಮೆನ್ಷನ್ ಮಾಡಿ ನನಗೆ ಕಮೆಂಟ್ನ ಮಾಡಿ, ಅದನ್ನು ನಾನು ಹೇಳೋದಕ್ಕೆ ಇದು ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಏಕೆಂದರೆ ವಿಡಿಯೋ ನೋಡಿಬಿಟ್ಟು ಸ್ವಲ್ಪ ನೋಡ್ತೀರಾ ಅಥವಾ ಒಂದಿಷ್ಟು ನೋಡ್ತೀರಾ, ಎಷ್ಟು ನೋಡ್ತೀರಾ ನನಗಂತೂ ಗೊತ್ತಿಲ್ಲ. ಅದನ್ನು ನೋಡಿಬಿಟ್ಟು ಅದು ನನಗೆ ಅರ್ಥನೇ ಆಗಿಲ್ಲ, ತಲೆ ಕೆಟ್ಟೋಗೋ ಥರ ಇದೆ ನನಗೆ ಹೆಂಗೆ ಅಂತ ಅಂದರೆ ನಮಗೂ ಗೊತ್ತಾಗಲ್ಲ ಅಲ್ವಾ. ಫುಲ್ ನೋಡಿಬಿಟ್ಟು ಇಂಥ ಜಾಗದಲ್ಲಿ ನನಗೆ ಅರ್ಥ ಆಗಿಲ್ಲ, ಇಲ್ಲಿ ನೀವೇನು ಹೇಳಿದ್ದೀರಾ ಇದು ನನಗೆ ಅರ್ಥ ಆಗಿಲ್ಲ ಅಂತೇಳಿ ಅದನ್ನು ಸ್ವಲ್ಪ ನೀವು ಬರೆದ್ಬಿಟ್ಟು ಟೈಪ್ ಮಾಡಿಬಿಟ್ಟು ಕಳಿಸಿದ್ರೆ ಆವಾಗ ನನಗೆ ಅರ್ಥ ಆಗುತ್ತೆ, ಓ ಇದು ಇವ್ರಿಗೆ ಅರ್ಥ ಆಗಿಲ್ಲ ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡೋವಾಗ ಅದನ್ನು ನಾನು ಸರಿ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನೀವು ವೀಡಿಯೋಸ್ನ ನೋಡ್ತೀರಲ್ವ, ಆವಾಗ ಕಟಿಂಗ್ ವೀಡಿಯೋಸ್ ಆಗಲಿ ಯಾವ ವೀಡಿಯೋಸ್ ಆಗಲಿ ವೀಡಿಯೋಸ್ ನೋಡೋವಾಗ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಟೈಪ್ ಮಾಡಿ, ಇದು ನನಗೆ ಅರ್ಥ ಆಗಿಲ್ಲ ಅಥವಾ ಇದು ನನಗೆ ಗೊತ್ತಾಗಿಲ್ಲ, ಇದು ಹೆಂಗೆ ತೊಗೊಂಡ್ರಿ, ಇದು ಹೆಂಗೆ ಮಾಡಿದ್ರಿ ಅಂತ ಅದನ್ನು ಸ್ವಲ್ಪ ಟೈಪ್ ಮಾಡಿ ನನಗೆ ಕಮೆಂಟ್ ಮಾಡಿ. ಆವಾಗ ನಾನು ಖಂಡಿತ ಹೇಳ್ಕೊಡ್ತೀನಿ ನಿಮಗೆ. ನಿಮಗೆ ಇನ್ನೂ ಈಸಿ ಆಗಬೇಕು, ಇನ್ನು ನಮಗೆ ಅರ್ಥ ಆಗ್ತಿಲ್ಲ ಏನನ್ನು ಅಂತ ಹೇಳಿದ್ರೆ ಅದು ಏನು ಅರ್ಥ ಆಗ್ತಿಲ್ಲ, ಯಾಕೆ ಅರ್ಥ ಆಗ್ತಿಲ್ಲ ಅದನ್ನ ಹೇಳಿ ನನಗೆ. ಇವಾಗ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ ಅದು ಅರ್ಥ ಆಗ್ತಾ ಇಲ್ವಾ, ಅಥವಾ ಕಟ್ ಮಾಡ್ತಾ ಇದ್ದೀನಿ ಅದು ಅರ್ಥ ಆಗ್ತಾ ಇಲ್ವಾ, ಅಥವಾ ಬ್ಲೌಸಲ್ಲಿ ತೊಗೊಂಡಿರೋ ಮೆಜರ್ಮೆಂಟ್ ನಿಮ್ಗೆ ಅರ್ಥ ಆಗ್ತಿಲ್ವಾ, ಯಾವುದು ಅರ್ಥ ಆಗ್ತಿಲ್ಲ ಅನ್ನೋದನ್ನು ದಯವಿಟ್ಟು ಹೇಳಿ, ಓಕೆನಾ. ಫೈನಲಿ ಬ್ಲೌಸ್ ಹೊಲ್ದು ಮುಗೀತು ನೋಡಿ. ಇದು ಲೈಟಾಗಿ ಬಫ್ ಕೊಡೋಕೆ ಹೇಳಿದರು, ಹಾಗಾಗಿ ಲೈಟಾಗಿ ಬಫ್ ಇಟ್ಟು ಪ್ಲೈನ್ ಬ್ಲೌಸೇನೆ, ಜಾಸ್ತಿ ಏನಿಲ್ಲ. ಒಂದು ಬ್ಲೌಸ್ ರೆಡಿ. 2 ಹೊಲಿಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ, ಒಂದೇ ಒಂದಾಯಿತು. ಬ್ಲೌಸ್ ಹೊಲ್ದಿದ್ದು ಮುಗೀತು, ಅವಾಗೆ ಸಲೈಡ್ ಮಾಡ್ತಾಯಿದ್ದೆ, ಬಿಟ್ಟು ಹೋಗಿದ್ದೆ, ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಈ ರೀತಿ ಬಂದಿದೆ, ಸೂಪರಾಗಿ ಬಂದಿದೆ. ಆದರೆ ಇನ್ನೂ ಬಿಸಿ ಇದೆ, ಬಿಸಿ ಇನ್ನೂ ಆರಿಲ್ಲ, ಹಾಗಾಗಿ ಇದಕ್ಕೆ ಫ್ರೂಟ್ಸ್ ಹಾಕಲ್ಲ. ಇವಾಗ ಬಿಸಿ ಇದ್ದಾಗ ಫ್ರೂಟ್ಸ್ ಹಾಕಿದ್ರೆ ಅದೊಂಥರ ಆಗ್ಬಿಡುತ್ತೆ, ಹೆಂಗೆ ಬಿಡ್ತೀನಿ. ಬೆಳಗ್ಗೆ ಫ್ರೂಟ್ಸ್ ಹಾಕ್ತೀನಿ. ನನ್ನ ಮಗಳು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನೀಟಾಗಿ ಹೋಗಿದ್ದಾಳೆ, ಫ್ರೂಟ್ಸು ಎಲ್ಲ ಅಲ್ಲೇ ಇದೆ. ಸೊ ನಾನು ಇವಾಗ ಮುಗೀತು ಕೆಲಸ, ಸಾಕಾಯಿತು, ಮಲ್ಕೋತೀನಿ. ಬೆಳಿಗ್ಗೆ ಗೆದ್ದು ವರ ಪೂಜೆ, ಬೇಗ ಎದ್ದೊಳ್ಬೇಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಬಾಯ್. ಹೆಂಗದೆ ಟೇಸ್ಟು? ರಾತ್ರಿ ಮಾಡಿದ್ದು ಬೆಳಗ್ಗೆ ಫೈನಲ್ ಟಚ್ ಕೊಟ್ಟಿದ್ದು.